Oh my god, oh my god, oh my god, no, no. Time ಈಗ 6 o'clock. ನಾವು ಬಂದಿದ್ದೇವೆ ಬಾಗ ಬೀಚ್. ಓಕೆ, ಇವತ್ತು ತುಂಬ ಟ್ರಾವೆಲಿಂಗ್ ಆಗಿದೆ. ನಾವು ಗೋವಾ ಹೋಗಿದ್ವಿ. ಅಲ್ಲಿಂದ 2 ಕಿಲೋಮೀಟರ್ಸ್ ಹೋಗಲಿಕ್ಕೆ, ಹಿಂದೆ ಬರಲಿಕ್ಕೆ 24 ಕಿಲೋಮೀಟರ್ಸ್. ಹೀಗೆ ತುಂಬ ಟೈಮ್ ಆಯಿತು. ಹಾಗೆ ನಾವು ಬಂದು ಏನು ಮಾಡಿಲ್ಲ. ಈಗ ಎಲ್ಲಿ ಹೋಗೋದು ಗೊತ್ತಿಲ್ಲ. ಸ್ವಲ್ಪ ರಿಫ್ರೆಶ್ಮೆಂಟ್ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ. ನೋಡುವಾಗ ತಿನ್ನುವಂಥ ಆಸೆ ಆಗ್ತದೆ ಆಯಿತಾ, ಆದರೆ ಬೇಡ ಅಂತಲೂ ಅನಿಸ್ತಾ ಇದೆ. ಯಾಕಂದರೆ ಇಲ್ಲೆಲ್ಲ ಹೊಯ್ಗೆ ಇದೆ ಅಲ್ಲ, ಈ ಹೊಯ್ಗೆ ಎಲ್ಲ ಅಲ್ಲಿ ಹೋಗಿ ಹಾರಿ ಅಂದರೆ ಅಲ್ವಾ, ಅದಕ್ಕೆ ಬೇಡ ಅಂತ ಹೇಳಿ ತಿನ್ನಲ್ಲ. ಬೀಚ್ ಅಂತ ಬರೆದಿದ್ದಾರೆ, ಎಲ್ಲಿ ಗೊತ್ತಿಲ್ಲ. ಕ್ರೌಡ್ ಇದೆ ಇವತ್ತು, ಗುರುವಾರ. ಇವತ್ತು ರಜೆ ಅಲ್ವಾ, 1 ಅಲ್ಲ, ಅದಕ್ಕೋಸ್ಕರ ತುಂಬ ಕ್ರೌಡ್ ಇದೆ ಆಯಿತಾ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಕ್ರೌಡ್ ಮಧ್ಯದಲ್ಲಿ ನಾವು ಹೋಗೋದು. ವಾವ್ ಯಾರ್ ಬೀಚ್ ಮಾತ್ರ ಸಖತ್ತಾಗಿದೆ ಆಯಿತಾ, ತುಂಬ ಸಖತ್ತಾಗಿದೆ. ನೋಡುವಾಗ ಇಲ್ಲೇ ನಿಲ್ಲುವ, ನೈಟ್ ಫುಲ್ ಇಲ್ಲೇ ಕಳೆಯುವ ಅಂತ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ತೋರಿಸ್ಲಾ 1 ಸೆಕೆಂಡ್ ನೋಡಿ ಇಲ್ಲಿ. ವಾವ್ ಯಾರ್, ಈ ಥರ ನಮ್ಮ ಪನಂಬೂರು ಬೀಚಲ್ಲಿ ಅಥವಾ ತಣ್ಣೀರ್ಬಾವಿ ಬೀಚಲ್ಲಿ ಈ ಥರ ಹಾಕಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಎಲ್ಲರೂ ನೈಟ್ ಲೈಫ್ ಅಂತ ಅಲ್ಲೇ ಇರ್ತಿದ್ರೇನೋ. ಆದರೆ ಏನು ಮಾಡೋದು, ಅಲ್ಲಿ ಇಲ್ಲ. ಇದು ಯಾವ ಬೀಚ್ ಗೊತ್ತಾ ನಿಮಗೆ, ತೋರಿಸ್ತಾರೆ. ಇಲ್ಲಿ ನೋಡಿ ಅಂತೆ ಒಂದು ಫ್ಯಾಮಿಲಿ ನೋಡಿ, ಇಲ್ಲಿ ಒಂದು ಫ್ಯಾಮಿಲಿ ಇದೆ. 2 ಮಕ್ಕಳು, ಒಂದು ತಾಯಿ, ಒಂದು ಅಪ್ಪ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಅಲ್ಲ. ಓಸ್ ನಡ ಹರ್ಷನ್ರ ತಿಂತ ಇದೆ ಹಾಲು. ಸೊ ಓಕೆ ನೋಡಿ ಅಲ್ಲಿ ಏನಿದು, ಬಾಗ ಬೀಚ್. ದಿಸ್ ಇಸ್ ದ ಲೈಫ್ ಆಫ್ ಗೋವಾ ಅಲ್ವಾ. ಬಾಗ ಬೀಚ್ನ ಬಗ್ಗೆ ತುಂಬ ಕೇಳಿದೆ. ಒನ್ ಆಫ್ ದ ಫೇಮಸ್ ಬೀಚ್ ಆಫ್ ದ ಗೋವಾ. ಆದರೆ ಅಲ್ಲಿ ಹೋದರೆ ತುಂಬ ಕ್ರೌಡ್ ಇರುತ್ತೆ. ನಮಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಸ್ಮಾಲ್ ಜಾಗ ಸಿಗುತ್ತೆ ನಮಗೆ ಆಡಲಿಕ್ಕೆ ನೀರಲ್ಲಿ. ಅದು ಬಿಟ್ಟರೆ ನಾವು ಫುಲ್ ಆಕ್ಯುಪೈ ಮಾಡಿ ಆ ಕಡೆ ಈ ಕಡೆ ಹೋಗಲಿಕ್ಕೆ ಅಷ್ಟು ಆಗಲ್ಲ, ಬಿಕಾಸ್ ಆಫ್ ದ ಕ್ರೌಡ್ ತುಂಬ ಜಾಸ್ತಿ ಆಯಿತು. ವಾಕಿಂಗ್ ಆನ್ ದ ಬೀಚ್ ಶೋರ್ ಮೇಕ್ ಮೀ ಹ್ಯಾಪಿ ಹ್ಯಾಪಿ ಹ್ಯಾಪಿ. ಬ್ಯೂಟಿಫುಲ್. ಇಲ್ಲಿ ನೋಡಿ ಡಾಗನ್ನು ಮಾಡ್ತಾ ಇದ್ದಾರೆ. ನಾನು ಕೆಲವರನ್ನೆಲ್ಲ ತೋರಿಸ್ತೇನೆ. ಎಲ್ಲರೂ ಎಷ್ಟು ಮೊಬೈಲಲ್ಲಿ ಬ್ಯುಸಿಯಾಗಿದ್ದಾರೆ ನೋಡಿ ಅಂತ. ಇಲ್ಲಿ ಮೊಬೈಲಲ್ಲಿ ಬ್ಯುಸಿ, ನಾನು ಮೊಬೈಲಲ್ಲಿ ಬ್ಯುಸಿ. ಆದ್ರೂ ಅಲ್ಲಿ ಇಲ್ಲಿ ತಾಯಿ ಜೊತೆ ಅಂತ ಅನಿಸುತ್ತೆ ಪಿಕ್ಚರ್ ತೆಗಿತಾ ಇದ್ದಾರೆ. ಆಮೇಲೆ ಇಲ್ಲಿ ಯಾರನ್ನು ನೋಡೋದು ಏನು ಅಂತ ಹೇಳಿ ಡೈರೆಕ್ಷನ್ ತೋರಿಸ್ತಾ ಇದ್ದಾರೆ. ಓಕೆ, ಇಲ್ಲಿ ಒಬ್ಳು ಸಖಿ ಫೋಟೋಶೂಟ್ ಮಾಡ್ತಾ ಇದ್ದಾಳೆ. ಪೋಸ್ ನೋಡಿ, ಪೋಸ್. ಇಲ್ಲಿ ಫ್ಯಾಮಿಲಿ ಒಂದು ಪೋಸ್ ಕೊಡ್ತಾ ಇದೆ ಫೋಟೋಗೆ. ವೆರಿ ಗುಡ್, ವೆರಿ ಗುಡ್. ನಂತರ ಅಲ್ಲಿ
ಇಲ್ಲಿದೆ ಇದು ಮನೆನಾ ರೆಸಾರ್ಟಾ ಇರಲಿ. ಇಲ್ಲಿ ಐ ಲವ್ ಗೋವಾ ಅಂತ ಹೇಳಿ ಟೀ ಶರ್ಟ್, ಪ್ಯಾಂಟ್, ಚಡ್ಡಿ ಎಲ್ಲನೂ ಒಂದೇ. ಓಕೆ, ಅಲ್ಲಿ ಬೋರ್ಡಿಂಗ್ ನಡೀತಾ ಇದೆ. ಆದರೆ ಏನು ಗೊತ್ತಾ, ಸ್ವಲ್ಪ ಗಲೀಜಿದೆ ಆಯಿತಾ, ಬಟ್ ಇಟ್ಸ್ ಓಕೆ, ಇಟ್ಸ್ ನೈಸ್. ಓ ಮೈ ಗಾಡ್, ಹ್ಯಾವ್ ಯು ಸೀನ್ ದ ಕ್ರೌಡ್ ಯಾರ್? ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಕ್ರೌಡ್ ಇದೆ. ಬಾಪ್ರೆ, ಇಷ್ಟು ಕ್ರೌಡ್ ನಾನು ನೋಡಲಿಲ್ಲ. ಅಯ್ಯೋ ದೇವ, ಇಷ್ಟು ಕ್ರೌಡ್ ಇದ್ರೆ ಹೇಗೆಪ್ಪ? ನೀರಿಗೆ ಸಾಕಾ ಆಡಲಿಕ್ಕೆ? ನೀರು ಸಾಕಾಗಲಿಕ್ಕಿಲ್ಲ ಇಷ್ಟೊಂದು ಕ್ರೌಡಿಗೆ. ನೀವು ಇಲ್ಲಿಂದ ಅಲ್ಲಿ ನಿಮಗೆ ವೀಡಿಯೋದಲ್ಲಿ ಎಷ್ಟು ಕಾಣಲಿಕ್ಕಿಲ್ಲ ಆಯಿತಾ, ಆದರೆ ಎಷ್ಟು ಕ್ರೌಡ್ ಇದೆ ಗೊತ್ತಾ? ನೋಡಿ, ಅಲ್ಲಿ ತನಕ ಕ್ರೌಡ್ ಇದೆ. ಕಾಣ್ತಾ ಇದೆಯಾ? ಕಲರ್ 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 ಕಲರ್. ಅಷ್ಟೇ ನನ್ನ ಮೊಬೈಲ್ ಝೂಮ್ ಮಾಡೋದಾಯ್ತಾ, ಆಗಲ್ಲ. ಎಷ್ಟು ಕ್ರೌಡ್ ಇದೆ ನೋಡಿ ಅಂತೆ. ದೇವ ದೇವ ದೇವ. ವಾವ್, ಬೀಚಲ್ಲಿ ನಡೀತಾ ಹೋಗಬೇಕು. ಇದು ಸುಮಧುರವಾದ ಅಲೆಗಳು, ಮಧುರವಾದ ಗಾಳಿ, ಕಲರ್ಫುಲ್ಲಾಗಿ ಬಟ್ಟೆ ಹಾಕ್ಕೊಂಡಿರುವ ಪ್ರವಾಸಿಗರು. ಇದನ್ನೆಲ್ಲ ನೋಡುವಾಗ ಇದೆಯಲ್ಲ, ಎಷ್ಟು ಖುಷಿ ಆಗುತ್ತೆ. ಈಗ ನಾನು ಹೋಗಿ ನೋಡಿ, ನನ್ನ ಹಸ್ಬೆಂಡ್ ಅಲ್ಲಿದ್ದಾರೆ ನೋಡಿ, ಅಲ್ಲಿದ್ದಾರೆ. ಅಲ್ಲಿ ನಾನು ಅವರನ್ನು ಹೋಗಿ ಜಾಯಿನ್ ಮಾಡ್ತೇನೆ ಆಯಿತಾ. ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. भैया वो रेस्क्यू करने वाला डॉग है? हाँ, पेट्रोलिंग वाला अलाउड नहीं है। सो क्यूट। भैया आपको मछली मिल गया? हेलो, थोड़ा दिखा सकते हो? ಇಲ್ಲಿ ಮೀನು ಹಿಡಿದಿದ್ದಾರೆ. ये कौन सा फिश है? बेटकी, कैट फिश। हाँ, यहाँ पे कैट फिश मिलता है, सब मिलता है। सो सैड। So sad. ಪಾಪ ಅಲ್ಲ, ಎಷ್ಟು ಕಷ್ಟ ನೋಡಿ. ಅಯ್ಯೋ, ಎಷ್ಟು ಇದು ಮಾಡ್ತಾ ಇದೆ ಅದು. 5 ನಿಮಿಷದಲ್ಲಿ ಹೋಗ್ತಾರೆ. ಬೀಚಿಗೆ ಹೋದ್ಮೇಲೆ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸೊ ನೋಡ್ತಾ ರಾತ್ರಿ ಆಗೇ ಹೋಯಿತು. ಸೊ ಅರೌಂಡ್ 7 o'clock ಆಗಿರ್ಬೋದು. ನೀವು ನೋಡ್ತಿರುವ ಹಾಗೆ ಫುಲ್ ಬೀಚ್ ಲೈಟ್ಸಿಂದ ಜಗಮಗ ಅಂತ ಸ್ಪಾರ್ಕ್ಲಿಂಗ್ ಆಗ್ತಾಯಿತ್ತು. ಸೊ ಫೈನಲಿ ಒಂದು ಘಟನೆ ನಡೆಯಿತು. ಈಗೇನಾಯ್ತು ಗೊತ್ತಾ, ಎಲ್ಲ ದನಗಳು ಓಡಿ ಬಂದು ಆಯಿತಾ ಎಲ್ಲರ ಕಡೆ. ಇದೆರಡು ನೋಡಿ, ಎರಡು ಜಗಳ ಮಾಡ್ತವೆ ಹೋರಿಗಳು.
ಅಯ್ಯೋ ದೇವ, ಎಲ್ಲರೂ ಓಡಿದ್ರು. ಬೀಚಿದ್ದು ಅವಸ್ಥೆ ನೋಡಿ, ಎಷ್ಟು ಜನರಿದ್ದಾರೆ. ಅಲ್ಲಿ ತನಕ ಇದೆ, ಕಾಣುತ್ತಾ ಗೊತ್ತಿಲ್ಲ ನನಗೆ. ಇಲ್ಲಿದು ನೈಟ್ ಲೈಫ್ ಹೇಗಿದೆ ಆಯಿತಾ, ಫುಲ್ಲು ಲೈಟ್ಸ್ ಹಾಕಿ ಹೊರಗೆ ಕೂತ್ಕೊಂಡು ಡಿನ್ನರ್ ಮಾಡಿ ಇಲ್ಲಿ ಚಂದ್ರನು ನೋಡ್ತಾ ಇದ್ದಾನೆ ಬಂದು. ಹಾಗೂ ಎಲ್ಲ ಜನರು ಕೂತ್ಕೊಂಡು ಡ್ರಿಂಕ್ಸ್ ಕುಡಿತಾ ಸ್ನ್ಯಾಕಿಂಗ್ ಮಾಡಿದ್ದಾರೆ. ಇದು ಬೀಚ್ ಕಡೆ ಏನೋ ಇದೆ. ಇಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ಕಾಣಲ್ಲ, ನೈಟಲ್ಲ, ಇಲ್ಲಿ ಲೈಟ್ ಇಲ್ಲ ಅಲ್ಲ, ಸೊ ಇಲ್ಲಿಂದ ನಡ್ಕೊಂಡು ಹೋಗೋದು ಕಷ್ಟ ನೋಡಿ ಅಂತ ಇದಾಗೋಗುತ್ತೆ. ಇಲ್ಲಿ ಆದರೆ ಸ್ಯಾಂಡ್ ಏನು ಗೊತ್ತಾ, ತುಂಬ ನೈಸ್, ರಫ್ ಇಲ್ಲ ಸ್ಯಾಂಡ್, ಸೊ ನಡ್ಕೊಂಡು ಚೆನ್ನಾಗಿ ಹೋಗ್ಬೋದು. ಇಲ್ಲಿ ತುಂಬ ದನಗಳಿವೆ, ಅವುಗಳು ಮನೆ ಬಿಟ್ಟ ದನಗಳು ಅಂತ ಇದನ್ನು ಬಂದು ನೋಡುವ. ಓಕೆ, ಸ್ವಲ್ಪ ಬೀಚಿನ ಆಪೋಸಿಟ್ ಬ್ರಿಟೋಸ್ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಇದೆ, ತುಂಬ ರೆಸ್ಟೋರೆಂಟ್ ಇದೆ, ಆದರೆ ನಾವು ಇದನ್ನು ಚೂಸ್ ಮಾಡಿದ್ವಿ. ಒಳಗಡೆ ಆ್ಯಂಬಿಯನ್ಸ್, ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು ಆಯಿತಾ, ವೆರಿ ಬ್ಯೂಟಿಫುಲ್, ತುಂಬ ಸೂದಿಂಗ್ ಆಗಿತ್ತು. ಆಮೇಲೆ ನಾವು ಬಂದು ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ವಿ. ಅಲ್ಲಿ ಲೈವ್ ಫಿಶನ್ನು ಇಡ್ತಾರೆ, ನಿಮಗೆ ಯಾವುದು ಬೇಕು ಅದನ್ನು ಪಿಕ್ ಮಾಡಿ ನಿಮಗೆ ಹೇಗೆ ಬೇಕು ಆ ಥರ ರೆಸಿಪಿ ಮಾಡಿಕೊಂಡು ಕೊಡ್ತಾರೆ ನಿಮಗೆ. ಆ ಡಿಶನ್ನು ನೀವು ತಗೊಳ್ಬೋದು. ನಾವು ಸ್ವಲ್ಪ ಮೀನಿನ ಫಿಲೆಟ್ ಫ್ರೈ, ಮಸಾಲ ಪಾಂಫ್ರೆಟ್ ನಾವು ಆರ್ಡರ್ ಮಾಡಿದ್ವಿ, ತುಂಬ ಸೂಪರ್ವಾಗಿತ್ತು. ಚಿಕನ್ ಹಾಗೂ ಫಿಶ್ ಫಿಲೆಟ್ ಫ್ರೈ ಮಾಡಿದ್ದು, ಅದು ತುಂಬ ಚೆನ್ನಾಗಿತ್ತು. ಹೀಗೆ ಇದನ್ನೆಲ್ಲ ಸ್ವಲ್ಪ ಟ್ರೈ ಮಾಡಿದ್ವಿ. ಹೌದು, ಇಲ್ಲಿ ಪ್ರೈಸ್ ತುಂಬಾ ಜಾಸ್ತಿ ಇದೆ, ಆಫ್ಕೋರ್ಸ್ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಇದು ತುಂಬ ಜಾಸ್ತಿ ಆಗಿತ್ತು. ಸೊ ಅಲ್ಲಿಂದ ನಾವು ನಂತರ ಹೊರಟ್ವಿ ನಮ್ಮ ರೂಮಿಗೆ. ಹೊರಡುವಾಗ ನೋಡಿ ಎಷ್ಟು ಒಂದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ಬ್ಯೂಟಿಫುಲ್ಲಾಗಿ ಲೈಟಿಂಗಲ್ಲಿ ಮುಳುಗಿದೆ ರೋಡ್ಸ್. ಏನೋ ಎಲ್ಲ ಕಡೆ ನೋಡಿದ್ರು ರೆಸ್ಟೋರೆಂಟ್, ಪಬ್ಸ್ ಹಾಗೂ ಹೀಗೆ ಕೂಡಿತ್ತು. ನಮಗೆ ಬಾಗ ಬೀಚನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಲ್ಲಿ ಆ್ಯಂಬಿಯನ್ಸ್. ಹಾಗೂ ನಾವೀಗ ರೂಮಿಗೆ ಬಂದ್ವಿ, ತುಂಬ ಸಾಕಾಗಿತ್ತಾಯ್ತಾ, ಯಾವಾಗೊಂದು ಬಂದು ಬೀಳ್ತೀವೇನೋ ಅಂತ ಅನ್ನಿಸ್ತಾ ಇತ್ತು. ನಾವು ನಮ್ಮ ಸಿಸ್ಟರ್ ಇನ್ ಲಾ ಫ್ಯಾಮಿಲಿ ಜೊತೆ ಬಂದಿದ್ವಿ, ಅವರು ಇನ್ನೊಂದು ರೂಮಲ್ಲಿದ್ದರು. ಸೊ ಅವರ ಮಕ್ಕಳಿಗೆ ಕಾಲ್ ಮಾಡಿ ಇವನು ಮಾತಾಡ್ತಾ ಇದ್ದ, ಸೊ ನಾನು ಅವನಿಗೆ ಸ್ವಲ್ಪ ಕಂಪನಿ ಕೊಡ್ತಾ ಇದ್ದೆ. ನಾವು ರೂಮಿಗೆ ಬಂದಾಯಿತು. ಹಾಂ, ಬಾಗ ಬೀಚ್ಗೆ ಹೋದ್ವಿ ಇವತ್ತು. ನೈಟ್ ಲೈಫ್ ಅಂತೂ ಸಖತ್ತಾಗಿತ್ತು. ಅಲ್ಲೇ ಊಟ ಮಾಡಿಕೊಂಡು ಬಂದದ್ದು, ನೋಡಿದ್ರಲ್ವ ಸ್ವಲ್ಪ. ನಾಳೆದು ಪ್ರೋಗ್ರಾಮ್ ಗೊತ್ತಿಲ್ಲ, ನಾಳೆಗೆ. ಸೊ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡು ಶುಭರಾತ್ರಿ ಹಾಗೂ ಗುಡ್ ನೈಟ್ ಹೇಳ್ತಾ ಸಪೋರ್ಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೋಪ್ ಯು ಲೈಕ್ ಇಟ್. Bye bye. See you again in one more vlog from Goa.